ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಶಿಧರ್ ಕರ್ಕೂರ್ಮಠ್ ಅಂತ. ಸೊ ನಾನು ವೈದೇಹಿ ಸೂಪರ್ ಸ್ಪೆಷಾಲಿಟಿ ವೈದೇಹಿ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಶಿವಣ್ಣ ಅವರ ಟ್ರೀಟ್ಮೆಂಟು ವೈದೇಹಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಗಿದೆ. ಸೊ ಫಸ್ಟ್ ಟೈಮ್ ಡಯಾಗ್ನೋಸ್ ಆಗಿದ್ದು ಒಂದು ಏಪ್ರಿಲ್ 2024ಅಲ್ಲಿ. ಸೊ ಆವಾಗ ಎಲ್ಲ ಟೆಸ್ಟ್ ಎಲ್ಲ ಮಾಡಿಕೊಂಡು ಪರೀಕ್ಷೆ ಮಾಡಿ ಓಕೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಸೊ 2 ಪ್ರೊಸೀಜರು ಇಲ್ಲೇ ಆಗಿದೆ. ಆ ಪ್ರೊಸೀಜರ್ ಆದಮೇಲೆ ಮತ್ತೆ ಅವರಿಗೆ ಕೀಮೋಥೆರಪಿ ಮತ್ತು ಇಮ್ಯುನೋಥೆರಪಿ ಇಲ್ಲಿ ಮುಗಿಸಿ ಆಲ್ಮೋಸ್ಟ್ ಒಂದು 3 ತಿಂಗಳ ಟ್ರೀಟ್ಮೆಂಟ್ ಇಲ್ಲಿ ಮಾಡಿದ್ದಾರೆ. ಕೀಮೋ ಇಮ್ಯುನೋಥೆರಪಿ ಟೈಮಲ್ಲಿ ಕೂಡ ಅವರು ಶೂಟಿಂಗಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಶೂಟಿಂಗು ಸರಾಗವಾಗಿ ಮಾಡಿಕೊಂಡು ಅದಾದಮೇಲೆ ಆಪ್ರೇಷನ್ಗೆ ಅಮೇರಿಕಾಗೆ ಹೋಗಿ ಡಾಕ್ಟರ್ ಮನೋಹರ್ ಮುರುಗೇಶನ್ ಅವ್ರ ಹತ್ರ ಮುಗಿಸ್ಕೊಂಡು ಬಂದು ಆ ಆಪ್ರೇಷನ್ ರಿಪೋರ್ಟಲ್ಲಿ ಏನೂ ಕ್ಯಾನ್ಸರ್ ಇಲ್ಲ ಅಂತ ರಿಪೋರ್ಟು ಬಂದಿದೆ. ಸೊ ಅವರು 100% ಕ್ಯಾನ್ಸರ್ ಮುಕ್ತರಾಗಿದ್ದಾರೆ, ಗುಣವಾಗಿದ್ದಾರೆ. ಡೇ ಟು ಡೇ ಆ್ಯಕ್ಟಿವಿಟೀಸು, ಶೂಟಿಂಗು ಎಲ್ಲನೂ ಮಾಡ್ತಾ ಇದ್ದಾರೆ. ಅವ್ರು ಇನ್ನಷ್ಟು ಹೀಗೆ ಕಂಟಿನ್ಯೂ ಮಾಡ್ತಾ ಇನ್ನೂ ತುಂಬ ಸಿನಿಮಾಗಳಲ್ಲಿ ಅಭಿನಯಿಸಿ ಅವೆಲ್ಲ ಸಿನಿಮಾಗಳು ಹಿಟ್ ಆಗಲಿ, ಆಮೇಲೆ ಹೀಗೆ ವರ್ಷ ಜನ್ಮದಿನನ ಆಚರಿಸಲಿ ಅಂತ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಅವ್ರ ಮೇಲೆ ಸದಾ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಇಲ್ಲೆಲ್ಲ ಗೌರವಿಸೋದಕ್ಕೆ ತುಂಬ ಧನ್ಯವಾದಗಳು. ಇದು ಬಿಟ್ಟು ಐ ಥಿಂಕ್ ಬೇರೆ ಹೇಳಲು ಶಬ್ದ ಇಲ್ಲ. ಐ ಥಿಂಕ್ ಇಟ್ಸ್ ರಿಯಲಿ ಅ ಗ್ರೇಟ್ ಫೀಲಿಂಗ್ ಟು ಬಿ ಆನರ್ಡ್ ಆ್ಯಂಡ್ ಟು ಬಿ ಪ್ರೆಸೆಂಟ್ ಹಿಯರ್. ಶಿವಣ್ಣ ಯಾವತ್ತೂ ಏನೇ ವಿಷಯ ಇತ್ತು ಅಭಿಮಾನಿಗಳ ಜೊತೆಗಲಿ ಮಾಧ್ಯಮ ಜೊತೆಗಲಿ ಎಲ್ಲರೂ ಕೂಡ ಹೇಳ್ಕೊತಾರೆ. ಇದನ್ನು ಕೂಡ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಥರ ಹೇಳ್ಕೊಡ್ತಾರೆ. ಹೌದು, ಅದನ್ನು ಆ್ಯಸ್ ಎ ಡಾಕ್ಟರ್ ಆಗಿ ನೀವೇ ಕನ್ಸಿಡರ್ ಅಲ್ಲ, ಆ್ಯಸ್ ಎ ಡಾಕ್ಟರ್ ಏನಂದರೆ ಇವಾಗ ಇನ್ಫ್ಯಾಕ್ಟ್ ಟ್ರೀಟ್ಮೆಂಟ್ ಟೈಮಲ್ಲಿ ಕೂಡ ಆ್ಯಕ್ಚುಲಿ ಈಸ್ ಅ ವೆರಿ ಗುಡ್ ಪೇಷಂಟ್. ಏನು ಇದು ಮಾಡಿಲ್ಲ, ಯಾವಾಗ ಯಾವ ಟೈಮ್ ಬರಬೇಕು ಯೂಸ್ ಟು ಕಮ್ ಟೇಕ್ ಟ್ರೀಟ್ಮೆಂಟ್. ಇನ್ಫ್ಯಾಕ್ಟ್ ಅವರು DKD ಶೂಟಿಂಗ್ ನಡೀತಾ ಇತ್ತು. ಸೊ ಪ್ರೀವಿಯಸ್ ನೈಟ್ ಶೂಟಿಂಗ್ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಟ್ರೀಟ್ಮೆಂಟ್ ತೊಗೊಂಡು ದೆನ್ ಅಗೇನ್ ಈಸ್ ಟು ಕಮ್ ಬ್ಯಾಕ್. ಸೊ ಇದರಲ್ಲಿ ಮೀಡಿಯಾದಲ್ಲಿ ಎಲ್ಲ ಹೇಳಬೇಕಂತ ಹೇಳಿ ಐ ಥಿಂಕ್ ಡಯಾಗ್ನೋಸಿಸ್ ಹೇಳಿ ಟ್ರೀಟ್ಮೆಂಟ್ ಮಾಡಿಸಿದ್ದು ಒಂದು ಒಳ್ಳೆ ವಿಚಾರನೇ. ಅವ್ರು ಹಾಗೆ ಮಾಡಿದ್ದಾರೆ. ಲಿಮಿಟೇಷನ್ಸ್ ಅಂದರೆ ಟ್ರೀಟ್ಮೆಂಟ್ ಟೈಮಲ್ಲಿ ಬ್ಲಡ್ ಕೌಂಟ್ ಕಡಿಮೆ ಆಗ್ಬೋದು, ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರ್ತದೆ. ತುಂಬ ಅಭಿಮಾನಿಗಳೆಲ್ಲ ಹತ್ತಿರ ಬಂದರೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಇರ್ತದೆ. ಸೊ ಅದನ್ನೆಲ್ಲ ಅವರು ಕೇಳಿಕೊಂಡು ಅದನ್ನೆಲ್ಲ ಪಾಲಿಸಿ ಇನ್ಫ್ಯಾಕ್ಟ್ ಶೂಟಿಂಗ್ ಟೈಮಲ್ಲಿ ಕೂಡ ಪ್ರಿಕಾಷನ್ಸ್ ತೊಗೊಂಡು ಎಲ್ಲ ಮುಗಿಸಿದ್ದಾರೆ. ಸೊ ರಿಯಲಿ ಅ ಗುಡ್ ಜಾಬ್ ದ್ಯಾಟ್ ಹಿ ಕುಡ್ ಬಿ ಅ ನಾರ್ಮಲ್ ಲೈಫ್. ಡಾಕ್ಟರ್ ಶ್ರೀನಿವಾಸ್ ಅಂತ, BSH ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಚೀಫ್ ಕಾರ್ಡಿಯಾಲಜಿಸ್ಟ್. ಆ್ಯಂಡ್ ನನ್ನ ಅಸೋಸಿಯೇಷನ್ ವಿತ್ Shivanna has been very long, and he has an excellent physical attitude and exercise capacities. ಅದರಿಂದ ಹಾರ್ಟ್ ಚೆನ್ನಾಗಿದೆ, and we have taken care of him very well. ಸೊ ಅದೆಲ್ಲ ನಾವು ನೋಡಿ ಅವರಿಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಮೇಲೆ ಅವರಿಗೆ ಕ್ಲೀನಾಗಿ chemotherapy ಎಲ್ಲ ಮಾಡಿಸಿ, and we have checked him very well and taken care till he went to US ಅಲ್ಲಿ ಹೋಗಿ ಆಪರೇಷನ್ ಮಾಡಿ ಬಂದ ಮೇಲೂ ಕೂಡ ನಾವು we have taken care of his heart, ಜನರಲ್ ಕಂಡೀಷನ್ ಎಲ್ಲ ಚೆನ್ನಾಗಿತ್ತು. and not many people will do so well. It is only because of all your prayers, wishes, good surgeon and good chemotherapy and cardiac care. He has done very well. I am very happy about his treatment and his progress. ಎಲ್ಲ ನಿಮ್ಮೆಲ್ಲರ ಅಭಿಮಾನ ಅವರ ಮೇಲೆ ಸದಾ ಇರಲಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸಿ. ಸರ್, ಒಂದು ಲಾಸ್ಟ್ ಕ್ವಶನ್. ಶಿವಣ್ಣ ಆರೋಗ್ಯ ಆಗಕ್ಕೆ ಎಷ್ಟಿದೆ ಕೂಡ ಗೊತ್ತಿಲ್ಲ. ಅವರ ಸಜೆಷನ್ಸ್ ಏನಾಗಿತ್ತು ನಿಮಗೆ ಆ್ಯಸ್ ಅ ಡಾಕ್ಟರ್? ಯಾವುದು ಅವ್ರ ಸಜೆಷನ್ಸ್ ಹೆಂಗಿತ್ತು ಸರ್ ನಿಮಗೆ ಡಾಕ್ಟರ್ಸ್ ಆಗಿ? Geetaka was an inspiration to all of us. She was with him throughout the day, throughout almost 24 hours. I think she is there, and it is such a nice feeling to see that so much of love and affection she has showed, and not only on Shivanna, on all the surrounding people. It is very encouraging.